ಕೇಶವ, ಈಗ ಹೇಗಿದ್ಯಾ? ಆರಾಮಾಗಿದ್ದೀನಮ್ಮ. ಡಬ್ಬಿ ಕಳ್ಸಕ್ಕೆ ಸುಮ್ಮನೆ ನಿಮಗೆ ತೊಂದರೆ ಆಯಿತು? ತೊಂದರೆ ಏನೋ, ಪಾಪ ಅವ್ರ ಆಫೀಸ್ ಹುಡುಗನ ಕಳ್ಸಿದ್ನಲ್ಲ, ಒಂದಿನ ನೀನು ಕೊಟ್ಟು ಬರಲಿಲ್ಲ ಅಂದರೆ ಏನೂ ಆಗಲ್ಲ. ನೀನು ಸಂಜೆವರೆಗೂ ಇಲ್ಲೇ ರೆಸ್ಟ್ ಮಾಡು. ಪಕ್ಕದ ಬೀದಿನಲ್ಲೇ ಡಾಕ್ಟರ್ ಶಾಪ್ ಇದೆ, ಅವ್ರು ಸಂಜೆ ಬರ್ತಾರೆ, ಅವಾಗ ಹೋಗಿ ಬರೋಣ. ಅಯ್ಯೋ ಅಮ್ಮ, ಡಾಕ್ಟರ್ದ ಏನೂ ಬೇಡ, ಗಾಬರಿ ಆಗೋ ಅಂತ ನನಗೇನೂ ಆಗಿಲ್ಲ. ನಿದ್ದೆ ಇಲ್ಲದೆ ಈಗ ಆಗಿದೆ ಅಷ್ಟೆ. ಸ್ವಲ್ಪ ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿದ್ದೆ ಇಲ್ದೇನಾ? ಯಾಕೆ ರಾತ್ರಿ ಹೊತ್ತು ನೀನು ನಿದ್ದೆ ಮಾಡಲ್ವಾ? ಅದು ಅಮ್ಮ, ರಾತ್ರಿ ನನಗೆ ಸ್ವಲ್ಪ ಓದ್ಕೊಳ್ಳೋದಿರುತ್ತೆ. ಓದೋದಾ? ನಿನ್ ಕೆಲ್ಸದ ಜೊತೆ ಓದ್ತಾನೂ ಇದೆಯಾ? ಹ್ಞೂ ಅಮ್ಮ, ನಾನು UPSC ಎಕ್ಸಾಮ್ ಕಟ್ಟಿ ಪಾಸಾಗಿ IAS ಆಫೀಸರ್ ಆಗಬೇಕು ಅಂತ ಆಸೆ. ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಓದೋದಕ್ಕೆ ಅಂತ ನಂಗೆ ಸಿಗೋದೆ ರಾತ್ರಿ ಟೈಮ್ ಮಾತ್ರ. ರಾತ್ರಿ ಹೊತ್ತು ಓದ್ತಾ ಒಂದೊಂದ್ಸಲ ನಿದ್ದೆನೇ ಮಾಡಲ್ಲ. ಜೊತೆಗೆ ಆಚೆ ತುಂಬ ಬಿಸಿಲು ಬೇರೆ ಅಲ್ವಾ, ಸ್ವಲ್ಪ ಸುಸ್ತಾಗಿ ಪ್ರಜ್ಞೆ ತಪ್ಪೆ ಅಷ್ಟೆ. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಓ, ರಿಪೋರ್ಟರ್ ರೂಮರ್ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಬೇಜಾರಾಯ್ತಾ? ಇಲ್ಲ ಮ್ಯಾಗಿ, ಕೆಲವು ವಿಷಯಗಳು ನಾವು ಮುಚ್ಚಿಟ್ಟಷ್ಟು ಅಪಾಯ ಜಾಸ್ತಿ. ನೇರವಾಗಿ ಹೇಳೋದಕ್ಕಾಗೋದಿಲ್ಲ ಅಂದಾಗ ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಸುಮ್ಮನಿದ್ದು ಬಿಡಬೇಕು. ಸುಳ್ಳು ಹೇಳಿ ಹಾದಿ ತಪ್ಸಕ್ಕೆ ಹೋಗಬಾರ್ದು. ನಾನು ಯೋಚಿಸ್ತಿರೋದು ಅದ್ರ ಬಗ್ಗೆ ಅಲ್ವೇ ಅಲ್ಲ. ಇನ್ಮೇಲೆ ರಾಜೇಶ್ ಬರಲ್ವಲ್ಲ, ಹೆಡ್ ಶೆಫ್ ರಿಪ್ಲೇಸ್ಮೆಂಟ್ಗೆ ಪ್ರೊಫೈಲ್ಸ್ ಕಲೆಕ್ಟ್ ಮಾಡು ಅಂತ ಹೇಳಿದ್ದೆ, ಏನಾಯ್ತು? ಅಯ್ಯೋ ಸರ್, ಅದೊಂದು ದೊಡ್ಡ ಕತೆ. ಸುಮಾರು ಪ್ರೊಫೈಲ್ಸ್ನ ಕಲೆಕ್ಟ್ ಮಾಡಿದ್ದೀನಿ, ಆದ್ರೆ ಅದನ್ನೆಲ್ಲ ನೋಡ್ತಿದ್ರೆ ನನಗೆ ತಲೆ ಸುತ್ತ ಬರ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಸ್ಯಾಲ್ರಿ ಮಾತ್ರ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಫೋನ್ ಕಾಲ್ ಕೂಡ ಬಂದಿತ್ತು, ಇಷ್ಟೇ ಓದ್ತಿರ್ತೀನಿ, ಜಾಸ್ತಿ ಓದಾಗಲ್ಲ, ನಮಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತೀವಿ ಅಂತ ಅವ್ರವ್ರದ್ದೇ ಡಿಮಾಂಡ್ಸ್ಗಳು ಸರ್. ಹಾಗೆಲ್ಲ ಅಂತಾರ? ನಮ್ಗೆ ಅರ್ಜೆಂಟಾಗಿ ಬೇಕಲ್ಲ ಮ್ಯಾಗಿ, ಮತ್ತೇನು ಮಾಡೋಣ? ಕೆಲವು ಪ್ರೊಫೈಲ್ಸು ಪರವಾಗಿಲ್ಲ ಸರ್, ಆದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡೋ ಎಲ್ಲಾ ಕ್ವಾಲಿಟೀಸು ಒಬ್ರಲ್ಲೇ ಸಿಗೋದ್ ಕಷ್ಟ. ಏನ್ ಹಾಗಂದ್ರೆ? ನಿಮಗೆ ಟೈಮ್ ರೆಸ್ಪೆಕ್ಟ್ ಮಾಡೋರು ಬೇಕು, ಕಿಚನ್ ಪೂರ್ತಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಈ ಲೀಡರ್ಶಿಪ್ ಕ್ವಾಲಿಟಿ ಇರೋರು ಬೇಕು, ಬೇರೆ ಬೇರೆ ಶೆಫ್ಗಳನ್ನ ಕೂಲಾಗಿ ಹ್ಯಾಂಡಲ್ ಮಾಡೋರು ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾತಲ್ಲಿ ಬಿಹೇವಿಯರ್ ಅಲ್ಲಿ ಹಂಬಲ್ ಆಗಿರೋರು ಬೇಕು. ಮಾಧವ್ ಅವ್ರೆ, ನಾನ್ ನಿಮ್ ಕೆಫೆಲಿ ಅಡ್ಗೆ ಮಾಡೋದಕ್ಕೆ ಸೇರ್ಬೇಕಾ? ಬರೀ ಅಡಿಗೆ ಮಾಡಕ್ಕೆ ಅಲ್ಲ ಮೇಡಮ್, ಅಲ್ಲಿ ಅಡಿಗೆ ಮಾಡೋದೊಂದು ಟೀಮ್ ಇದೆ, ಅದನ್ನ ನೀವು ನೋಡ್ಕೋಬೇಕು. ಅಂದ್ರೆ ಲೀಡ್ ಶೆಫ್ ಆಗಿ ಕೆಲಸ ಮಾಡಬೇಕು. ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ಕೊಡಕ್ ನಾನು ಇದ್ದೇ ಇದ್ದೀನಲ್ಲ, ಈ ಸದಾ ನಿಮ್ಮ ಸೇವೆಯಲ್ಲಿ. ಹೌದು ತುಳಸಿ ಅವರೇ, ಮೊದಲನೇದಾಗಿ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ನಿಮ್ಮ ಸಾಮರ್ಥ್ಯ ಅಷ್ಟೇ ಅಲ್ಲ ಅನ್ನೋದು ನಮಗೆ ಗೊತ್ತಾಗಿದ್ದು ಕೆಫೆ ಚಾಲೆಂಜ್ ದಿನ. ಯಾರೂ ಇಲ್ಲದೆ ಇದ್ದಾಗ ನೀವೇ ಒಂದಷ್ಟು ಜನನ ಕರ್ಕೊಂಡು ಬಂದ್ರಿ, ಸಾವಿರಾರು ಜನಕ್ಕೆ ನೀವೇ ಮುಂದೆ ನಿಂತು ಅಡುಗೆ ಮಾಡಿಸಿದ್ರಿ. ಅದ್ರಲ್ಲಿ ನಂದೇನಿದೆ ಮಾಧವ್ ಅವ್ರೆ, ಎಲ್ರೂ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಅದ್ರ ಜೊತೆಗೆ ನೀವು ಅಷ್ಟೇ ಪ್ರೋತ್ಸಾಹ ಕೊಟ್ರಿ. ಇಲ್ಲ ತುಳಸಿ ಅವರೇ, ಅಡುಗೆ ಮಾಡೋದು ಅಂದರೆ ತುಂಬ ಸುಲಭದ ಕೆಲಸ ಅನ್ನೋ ಭಾವನೆ ಎಷ್ಟೋ ಜನರಲ್ಲಿದೆ. ಆದರೆ ಅಡುಗೆ ಅಂದರೆ ಬರೀ ತಿಂಡಿ ಅನ್ನ ಸಾಂಬಾರು ಅಂತ ಮಾಡೋದಷ್ಟೇ ಅಲ್ಲ. ತಂದಿರೋ ತರಕಾರಿಲಿ ಮೊದಲು ಯಾವುದು ಹಾಳಾಗುತ್ತೆ ಅಂತ ತಿಳ್ಕೊಂಡು ಅದರಲ್ಲಿ ಮೊದಲು ಅಡುಗೆ ಮಾಡೋದ್ರಿಂದ ಹಿಡಿದು ಮಾಡಿದ ಪಲ್ಯದಲ್ಲಿ ಕಟ್ಲೆಟ್ ಮಾಡೋವರೆಗೂ ಅದೊಂದು ಕ್ರಿಯೇಟಿವ್ ಕೆಲಸ. ಜೊತೆಗೆ ಯಾವ ಕೋರ್ಸಿಗೂ ಸೇರ್ಕೊಳ್ದೆ ನ್ಯಾಚುರಲ್ ಆಗಿ ಕಲ್ತಿರುವ ಮ್ಯಾನೇಜ್ಮೆಂಟ್ ಸ್ಕಿಲ್ ಅದು. ಆ ಸ್ಕಿಲ್ ನಿಮ್ಮಲ್ಲಿದೆ ಅನ್ನೋದು ನಮ್ಮ ಭಾವನೆ. ಅದಕ್ಕೆ ನಮ್ಮ ಕೆಫೆಯಲ್ಲಿ ಆ ಸ್ಥಾನಕ್ಕೆ ನೀವೇ ಸರಿ ಅಂತ ಯೋಚಿಸಿ ನಾವು ಬಂದು ನಿಮ್ಮನ್ನು ಕರೀತಾ ಇದ್ದೀವಿ. ಓ, ವಿಷಯ ಇದ? ನಾನು ಬಾಂಡ್ ಇಟ್ಟಿರೋ ತಿಳ್ಕೊಂಡು ಅದ್ರ ಹಿಂದೆ ಬಿದ್ದಿದ್ದಾಳ ಇವಳು. ಮದುವೆಗೆ ಮುಂಚೆ ನಿನ್ನ ದುಷ್ಟ ಬುದ್ಧಿ ಗೊತ್ತಿರಲಿಲ್ಲ ನೋಡು, ಆವಾಗ ಆ ಬಾಂಡ್ ಮಾಡಿಸಿದ್ಲು. ಆದರೆ ಅದು ನಾನು ಮಾಡಿದ ದೊಡ್ಡ ತಪ್ಪು ಅಂತ ಗೊತ್ತಾಯ್ತು, ಅದನ್ನ ಈಗ ಬದಲಾಯಿಸ್ತಾ ಇದ್ದೆ.
ನಿನ್ನ ಈಗ ಇಲ್ಲಿ ನಿಲ್ಸಿದ್ದು ನಿನ್ನ ಕುಶಲೋಪರಿ ಕೇಳೋದಕ್ಕಲ್ಲ, ನಿನಗೆ ವಾರ್ನಿಂಗ್ ಕೊಡೋದಕ್ಕೆ. ಒಂದು ಮಾತು ನೆನಪಿಟ್ಕೋ, ನಿನಗೆ ಸಿಗಬೇಕಾದ್ದು ಸಿಕ್ಕ ಆಗಿದೆ. ಇನ್ನೂ ಒಂದ್ಸಲ ಏನಾದ್ರು ನಾಟಕ ಆಡಿ ತುಳಸಿ ಹತ್ರ ದುಡ್ಡು ಕೇಳೋದಕ್ಕೆ ಬಂದರೆ ನಾನು ಸುಮ್ಮನೆ ಇರೋಲ್ಲ. ಏನೋ ಹೆದರ್ಸ್ತಿದ್ದೀರಾ? ಹೌದು, ಬರೀ ಹೆದರ್ಸೋದು ಮಾತ್ರ ಅಲ್ಲ, ನನ್ನ ಮಾತನ್ನು ನಡೆಸ್ತೀನಿ. ರಕ್ತ ಸಂಬಂಧ ಮಗಳು ಅಂತನ್ನೋ ಭಾವನೆ ಪಾಪ ತುಳಸಿಗಿರಬಹುದು, ಆದರೆ ನನಗದ್ಯಾವುದೂ ಇಲ್ಲ. ಯಾಕೆ ಅಂದರೆ ಯಾರು ಹೇಗೆ ನಮ್ಮನ್ನು ನೋಡ್ತಾರೋ ನಾವು ಅವರನ್ನು ಹಾಗೇ ನೋಡಬೇಕು ಅಂತ ನಂಬಿದವನು ನಾನು. ಪ್ರೀತಿ ಕೊಡೋರ್ಗೆ ಪ್ರೀತಿ, ಕಾಟ ಕೊಡೋರ್ಗೆ ಕಾಟ. ಮತ್ತೆ ನಿನ್ನ ಬುದ್ಧಿವಂತಿಕೆ ತೋರಿಸ್ಕೊಂಡು ತುಳಸಿ ಮುಂದೆ ಮೊಸಳೆ ಕಣ್ಣೀರು ಹಾಕ್ಕೊಂಡು ಬಂದ್ಯೋ, ಈ ದತ್ತ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋಕು ಹೇರ್ಸವನಲ್ಲ. ನಡೆಯೋ ಶೇಷು. ಹಾಗಾಗಿ ಡ್ರೈವ್ ಮಾಡ್ತಿದ್ರೆ ಡ್ರೈವಿಂಗ್ ನೆನಪಿರುತ್ತೆ, ಇಲ್ಲ ಅಂದರೆ ಕಲ್ತಿರೋದು ಮರ್ತೋಗತ್ತೆ. ಇಷ್ಟು ವರ್ಷ ಆದರೂ ಆ ಡಬ್ಬ ಗಾಡಿಯಲ್ಲೇ ಓಡಾಡಬೇಕು. ಹಾಯ್ ಪುಣ್ಯ. ಹಾಯ್ ಬಾಬಾ, ನೀವು ಅವ್ರ ಕಾರಲ್ಲಿ ಬಂದ್ರ? ನಮ್ಮ ಸ್ಕೂಟ್ರ್ ಕೆಟ್ಟೋಯ್ತು, ಅವಿ ನೋಡಿ ಅವ್ನ ಕಾರ್ ನಿಲ್ಲಿಸಿ ನನ್ನ ಕರ್ಕೊಂಡು ಬಂದ. ಏನ್ ಹೇಳ್ತಿದ್ದೀರ ಮಾವ, ನಿಜನಾ? ನಿಜ ಪೂರ್ಣಿ, ನನಗೂ ನಂಬೋಕ್ಕಾಗಿಲ್ಲ. ನೀನು ಪಾಪಮ್ಮ ಹೇಳಿದ ನಿಜ. ಅವನು ನಿಧಾನಕ್ಕೆ ಅವನ ಮನಸ್ಸಲ್ಲಿ ನನಗೆ ಜಾಗ ಕೊಡ್ತಾ ಇದ್ದಾನೆ. ನಾವು ತೀರ ಖುಷಿಪಟ್ಟು ಎಕ್ಸೈಟ್ಮೆಂಟ್ ತೋರಿಸಿದ್ರೆ ಅವನು ಮತ್ತೆ ಮೊದಲಿನ ಥರ ಸ್ಟ್ರಿಕ್ಟ್ ಆಗಿಬಿಡ್ತಾನೆ ಅನ್ನೋ ಭಯ. ಅದಕ್ಕೆ ಸುಮ್ಮನಿದ್ ಬಿಡೋಣ. ಕರೆಕ್ಟ್ ಮಾವ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ನೀವಿಬ್ರು ಒಂದಾಗ್ತೀರಾ ಅಂದ್ರೆ ನಾನು ಏನ್ ಮಾಡೋದಕ್ಕೂ ರೆಡಿ. ಅರೆ, ಈಗ ತಾನೇ ನೆನ್ಸ್ಕೊಂಡೆ, ಆಗ್ಲೇ ಫೋನ್ ಬಂತಲ್ಲ. ಹಲೋ ತುಳಸಿಯವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ತುಂಬ ಖುಷಿಯಾಗಿದ್ದೀನಿ. ಆ ಖುಷಿಗೆ ಪಾಯಸ ಬೇರೆ ಮಾಡ್ತಾ ಇದ್ದೀನಿ. ಹೌದಾ? ಏನ್ ವಿಶೇಷ? ಅದು ದೊಡ್ಡ ಕತೆ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ನಾನು ನಿಮಗೆ ಫೋನ್ ಮಾಡಿದ್ದು ಯಾಕೆಂದರೆ ನಿಮ್ಮ ಮನೆಯಿಂದ ಬಂದಮೇಲೆ ಯಾಕೋ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಅಲ್ಲ, ಇದ್ದಕ್ಕಿದ್ದಾಗೆ ನಿಮ್ಮ ಮನೆಗೆ ಬಂದು ಸೀರೆ ಕೊಟ್ಟು ಕೆಲ್ಸಕ್ಕೆ ಬನ್ನಿ ಅಂದರೆ ನೀವೇನು ಅಂದ್ಕೊಂಡ್ರೋ ಏನೋ, ಮುಜುಗರ ಆಯ್ತೇನೋ? ಹಾಗಿಲ್ಲ, ಏನೂ ಇಲ್ಲ ಮಾಧವ್ ಅವರೇ. ನಾನು ಆಗಲ್ಲ ಅಂದಿದ್ದಕ್ಕೆ ನಿಮಗೆ ನೋವಾಯ್ತೇನೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಅಂದಮೇಲೆ ನಿಮ್ಮ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋಬೇಕು. ಅಲ್ಲ, ನೀವು ಬರಲ್ಲ ಅಂದಿದ್ದಕ್ಕೆ ನೋವಾಗಲಿಲ್ಲ, ಆದರೆ ನೀವು ಬರ್ತೀನಿ ಅಂದಿದ್ರೆ
ಖುಷಿ ಅಂತೂ ಆಗ್ತಿತ್ತು. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯಲ್ಲಿ ಕೇಶವ ಅಂತ ಒಬ್ಬ ಹುಡುಗ ಇದ್ನಲ್ಲ, ಅವನ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಕೇಶವನ್ ಬಗ್ಗೆನಾ? ಏನ್ ವಿಷಯ ಮಾಧವ್ ಅವರು? ನಾನು ಅವನ್ನ ಮೊದಲು ನಿಮ್ಮ ಮನೆಯಲ್ಲಿ ಭೇಟಿ ಆಗಿದ್ದೀನಿ. ನೋಡಿದ್ರೆ ತುಂಬ ಒಳ್ಳೆ ಹುಡುಗ ಅನಿಸುತ್ತೆ. ಆದರೆ ನೀವಿವತ್ತು ಮಾತಾಡುವಾಗ ಅವನು ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಹೌದು, ತುಂಬಾ ಒಳ್ಳೆ ಹುಡುಗ, ಸ್ವಾಭಿಮಾನಿ. ಅವನಿಗೆ ಓದ್ಬೇಕು ಅಂತ ಇಷ್ಟ ಇದೆ, ಆದ್ರೆ ಅಷ್ಟು ಅನುಕೂಲ ಇಲ್ಲ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಆ ಹುಡುಗನ ನಂಬರ್ ಕಳಿಸ್ತೀರಾ? ಅವನಿಗೆ ಓದೋದಕ್ಕೆ ಅಷ್ಟೆಲ್ಲ ಆಸೆ ಇದೆ ಅಂದ್ರೆ ನಾನು ನನ್ನ ಕೈಲಾದ ಸಹಾಯ ಮಾಡೋಣ ಅಂತ. ಖಂಡಿತ ಕಳಿಸ್ತೀನಿ ಮಾಧವ್ ಅವರೇ. ಅವ್ರಿಗೆ ಸಹಾಯ ಆದ್ರೆ ನಮಗೂ ಖುಷಿನೇ. ಈಗಲೇ ಕಳಿಸ್ತೀನಿ. ಸರಿ, ಥ್ಯಾಂಕ್ ಯು. ಅರೆ, ನಿಮ್ ಬಗ್ಗೆ ಲೇಖನ ಬಂದಿದ್ಯಾ? ಹೌದು ತುಳಸಿ ಅವರೇ, ನನ್ನ ಬಗ್ಗೆ ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಬಗ್ಗೆನೂ ಬರ್ದಿದ್ದಾರೆ. ನಿನ್ನೆ ಈ ಪೇಪರ್ನವ್ರು ಇಲ್ಲಿಗೆ ಬರ್ತೀವಿ ಅಂದ್ರು. ನಿನ್ನೆ ನೀವು ಯಾರೂ ಇರಲಿಲ್ಲ, ಅದಕ್ಕೆ ನನ್ನನ್ನು ಸಂದರ್ಶನ ಮಾಡಿ ನನ್ನೊಬ್ಳದೇ ಫೋಟೋ ತಗೊಂಡು ಹೋದ್ರು. ಲೇಖನ ಪೇಪರಲ್ಲಿ ಬರ್ತಿದ್ದಾಗೆ ಒಂದೇ ಸಮನೆ ಫೋನು. ಬೆಳಿಗ್ಗೆ ಇಲ್ಲಿಗೆ ಬರುವಾಗ ಇಷ್ಟು ದೊಡ್ಡ ಕ್ಯೂ, ಇಷ್ಟೊಂದು ಕಸ್ಟಮರ್ಸು ನಮ್ಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ನಿಜನ ಪದ್ಮ ಅವ್ರೆ, ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಂತರ ಎಷ್ಟೋ ಜನ ಕಷ್ಟ ಅಂತ ಕೆಲಸ ಕೇಳ್ಕೊಂಡು ಬಂದಾಗ ಕೆಲಸ ಕೊಟ್ಟಿದ್ದೀರಾ ನೀವು. ನಿಮ್ ಒಳ್ಳೆತನಕ್ಕೆ ಒಳ್ಳೇದಾಗ್ತಾ ಇದೆ ನೋಡಿ. ಇದ್ರಲ್ಲಿ ನಂದೇನೂ ಇಲ್ಲ ತುಳಸಿ ಅವರೇ, ಇದಕ್ಕೆಲ್ಲ ಕಾರಣ ನೀವು ಮತ್ತೆ ಮಾಧವ್ ಸರ್. ನಾನು ಮಾಧವ್ ಅವರ ಏನ್ ಹೇಳ್ತಾ ಇದ್ದೀರಾ ಪದ್ಮ ಅವ್ರೆ? ಹೌದು ತುಳಸಿ ಅವರೇ, ಮಾಧವ್ ಸರ್ ಪರಿಚಯ ಆಗಿದ್ದು ನಿಮ್ಮಿಂದ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಮ್ಮಿಂದಾನೆ. ಪೇಪರ್ ಅವ್ರ ಜೊತೆ ನಮ್ಮ ಬಗ್ಗೆ ಒಳ್ಳೆ ಮಾತಾಡಿ ಪೇಪರ್ನವ್ರ ನಮ್ಮ ಬಗ್ಗೆ ಲೇಖನ ಬರೆಯೋ ಹಾಗೆ ಮಾಡಿದ್ದು ಮಾಧವ್ ಸರೇ ಅಂತೆ. ನಮ್ಮಂಥವ್ರಿಗೆ ಮಾಧವ್ ಸರ್ ಯಾವಾಗಲೂ ಹೆಲ್ಪ್ ಮಾಡ್ತಾರೆ ಅಂತ ನೀವು ಅವತ್ತು ಹೇಳಿದ್ರಿ. ಆ ಮಾತು ನಿಜ ಆಯಿತು ತುಳಸಿ ಅವರೇ. ಈಗ ಮಾಧವ್ ಸರೇ ಹೊಗಳಿದ್ದಾರೆ ಅಂದರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ಜನ ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತು, ನಿಮಗೆ ಧನ್ಯವಾದ ಹೇಳಬೇಕು ಅನಿಸ್ತು. ಅದಕ್ಕೆ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳಿ. ನಮಸ್ತೆ ಸರ್, ತುಳಸಿ ಅಮ್ಮ ಅವ್ರು ಹೇಳಿದ್ರು ನೀವು ನನ್ನ ನಂಬರ್ ತಗೊಂಡ್ರಿ ಅಂತ. ಹೌದಾ? ನೀನು ತುಂಬ ಕಷ್ಟಪಟ್ಟು ಓದ್ತಾ ಇದೀಯಾ ಅಂತ ಗೊತ್ತಾಯ್ತು. ನೀನು IAS ಓದಬೇಕು ಅಂತಿದೀಯಾ ಅಂತ ಗೊತ್ತಾಗಿ ನಾನು ನನ್ನ ಕೈಲಾದ ಸಹಾಯ ಮಾಡೋಣ ಅನಿಸ್ತು. ನಿನಗೇನು ಅಭ್ಯಂತರ ಇಲ್ಲ ಅಂದರೆ ನಿನ್ನ ಕೋಚಿಂಗ್ ಫೀಸನ್ನು ನಾನೇ ಕಟ್ಲಾ? ಅಯ್ಯೋ ಕ್ಷಮಿಸಿ ಸರ್, ಇದೇ ಕಾರಣಕ್ಕೆ ರವೀಂದ್ರ ಸರ್ಗೂ ನಾನು ಓದ್ತಿರೋ ವಿಷಯ ಹೇಳಿರಲಿಲ್ಲ. ದಯವಿಟ್ಟು ಕ್ಷಮಿಸಿ ಸರ್, ನನಗೆ ನಾನು ಸಂಪಾದನೆ ಮಾಡಿದ ದುಡ್ಡಲ್ಲೇ ಕೋಚಿಂಗ್ ಹೋಗಬೇಕು ಅಂತ ಆಸೆ. ಅಲ್ಲ ಕೇಶವ, ನೀನು ತುಳಸಿಯವ್ರ ಮನೆಯಲ್ಲಿ ಮಾತಾಡುವಾಗ ನಿನಗೆ ಫೀಸ್ ಹೊಂದೋದು ಕಷ್ಟ ಅಂತಿದ್ಯಲ್ಲ, ನಿನಗೆ ಮುಜುಗರ ಅನ್ಸಿದ್ರೆ ಅನುಕೂಲ ಆದಾಗ ಆಮೇಲೆ ವಾಪಸ್ ಕೊಡ್ಬೋದಂತೆ. ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ವಿಶ್ವಾಸಕ್ಕೆ. ಸದ್ಯಕ್ಕೆ ನಾನು ದುಡ್ಡು ಹೊಂದಿಸ್ತೀನಿ ಸರ್, ಮುಂದೆ ಯಾವತ್ತಾದರೂ ಬೇಕಾದರೆ ಖಂಡಿತ ಕೇಳ್ತೀನಿ ಸರ್. ನಾನು ತುಂಬ ಸ್ವಾಭಿಮಾನಿ ನೀನು. ಗುಡ್. ಹಾಗಾದರೆ ನನ್ನ ಕಡೆಯಿಂದ ನಿನಗೆ ಇನ್ನೇನು ಹೆಲ್ಪ್ ಆಗ್ಬೋದು ಅಂತೀಯಾ? ಯಾವುದಾದ್ರೂ ಕೋಚಿಂಗ್ ಸೆಂಟರ್ನವ್ರ ಹತ್ರ ಮಾತಾಡಬೇಕಾ? ಅಲ್ಲ ಸರ್, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ. ತೊಂದರೆ ಏನಿಲ್ಲ, ತುಂಬ ಒಳ್ಳೆ ಹುಡುಗ ನೀನು. ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡೋಣ ಅಂತ. ಸರಿ ಸರ್, ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಕೋಚಿಂಗ್ ಸೆಂಟರ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ಬೋದಾ? ನೀವು ಹೇಳಿದ್ರೆ ನಂಗೆ ಸೀಟ್ ಸಿಗುತ್ತೆ. ಮಾರ್ಕ್ಸು ಚೆನ್ನಾಗಿ ಬಂದಿದೆ ಸರ್. ಆಯ್ತಪ್ಪ, ನಾನು ಖಂಡಿತ ಮಾತಾಡ್ತೀನಿ. ಯಾವತ್ತು ಹೋಗಬೇಕು ಅಂತ ಹೇಳು, ನಾನು ನಿನ್ನ ಜೊತೆ ಬರ್ತೀನಿ. ಖಂಡಿತ ಸರ್, ತುಂಬ ಥ್ಯಾಂಕ್ಸ್. ನಮಸ್ಕಾರ ಮಾಧವ್ ಸರ್, ನನ್ನ ಹೆಸರು ಮಧುಸೂದನ್ ಅಂತ. ಯಾವುದೋ ಕಾನ್ಫರೆನ್ಸಿಗೆ ಹೊರಟಿದ್ದೆ, ಅಷ್ಟರಲ್ಲಿ ನಮ್ಮ PA ಫೋನ್ ಮಾಡಿ ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಬಂದಿದ್ದಾರೆ ಅಂತ ಹೇಳಿದ್ರು. ನನಗೆ ನಂಬೋಕೆ ಆಗಲಿಲ್ಲ, ಈಗಲೂ ನಿಜಾನ ಅನ್ನಿಸ್ತಿದೆ. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸಾರಿ, ನಿಮಗೆ ತೊಂದರೆ ಆಯ್ತೇನೋ? ಯಾವುದೋ ಕಾನ್ಫರೆನ್ಸ್ ಅಂತ ಹೇಳ್ತಾ ಇದ್ರಿ. ಅಯ್ಯೋ ಹಾಗೇನಿಲ್ಲ,
ನಾನು ನಿಮ್ಮ ಅಭಿಮಾನಿ. ನೀವು ಬಂದಿದ್ದೀರ ಅಂತ ಗೊತ್ತಾಯ್ತು. ನಿಮ್ಮನ್ನು ಮಾತಾಡಿಸ್ಕೊಂಡು ಕಾನ್ಫರೆನ್ಸಿಗೆ ಹೋಗೋಣ ಅಂತ ಬಂದೆ. ಹೇಳಿ, ಪರವಾಗಿಲ್ಲ. ನಿಮ್ಮ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್. ಏನಿಲ್ಲ, ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕಿತ್ತು. ಇವನು ನಮ್ಮ ಹುಡುಗ ಕೇಶವ ಅಂತ. ಇದು ಇವನ ಮಾರ್ಕ್ಸ್ ಕಾರ್ಡ್. ಇಂಪ್ರೆಸಿವ್, ವೆರಿ ಗುಡ್. ತುಂಬ ಚುರುಕಾಗಿರೋ ಹುಡುಗ. ಅವನಿಗೆ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ಸೇರಬೇಕು ಅಂತ ಆಸೆ. ನಿಮ್ಮ ಕೋಚಿಂಗ್ ಸೆಂಟರ್ಗೆ ತುಂಬ ಒಳ್ಳೆ ಫ್ಯೂಚರ್ ಇದೆ ಅಂತ ನಾನೇ ಕರ್ಕೊಂಡು ಬಂದೆ. ಓಹ್, ವೆರಿ ನೈಸ್. ನೀವು ನಮ್ಮ ಸಂಸ್ಥೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋದು ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆದರೆ ಅವನಿಗೆ ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಇದೆ. ನಾನೇ ಫೀಸ್ ಕಟ್ತೀನಿ ಅಂದರೂ ಹುಡುಗನಿಗೆ ಸ್ವಾಭಿಮಾನ. ಅದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ತಾನೇ ಫೀಸ್ ಕಟ್ಕೋತೀನಿ ಅಂತ ಹೇಳ್ತಿದ್ದಾನೆ. ನೀವು ಅವನ ಓದಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ. ಟೈಮಿಗೆ ಸರಿಯಾಗಿ ಬಂದಿದ್ದೀರಾ ಮಾಧವ್ ಸರ್. ನೀವು ಒಂದು 5 ನಿಮಿಷ ಲೇಟ್ ಆಗಿದ್ರು ಇರೋ ಒಂದೇ ಒಂದು ಸೀಟು ಕೈ ತಪ್ಪು ಹೋಗ್ತಾ ಇತ್ತು ನೋಡಿ. ನಾವು ತುಂಬ ಸ್ಟೂಡೆಂಟ್ಸ್ನ ಅಡ್ಮಿಟ್ ಮಾಡ್ಕೊಳ್ಳಲ್ಲ. ಸ್ಟೂಡೆಂಟ್ಸ್ ಜಾಸ್ತಿ ಆದರೆ ಪರ್ಸ್ನಲ್ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ ಅಂತ. ಈಗ ಕೊನೆ ಬ್ಯಾಚಲ್ಲಿ ಒಂದು ಸೀಟ್ ಇದೆ. ನಿಮ್ಮ ಹುಡುಗನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ತುಂಬ ದೊಡ್ಡ ಮನಸ್ಸು ನಿಮ್ದು. ನಿಮ್ಮ ಕಡೆ ಹುಡುಗ ನಮ್ಮ ಕೋಚಿಂಗ್ ಸೆಂಟ್ರಿಗೆ ಸೇರ್ಕೊಳ್ತಾ ಇರೋದು ನಮಗೂ ಖುಷಿ ಮಾಧವ್ ಸರ್. ಫೀಸ್ ಕೊಡೋದಕ್ಕೆ ಟೈಮ್ ತಗೊಳಪ್ಪ, ಪರವಾಗಿಲ್ಲ. ಆದರೆ ಚೆನ್ನಾಗಿ ಓದಬೇಕಷ್ಟೆ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಒಳ್ಳೆಯದು ಸರ್, ಬರ್ತೀವಿ. ಹಾಂ. ಅದಾದ್ಮೇಲೆ ಪದ್ಮ ಅವ್ರ ಫ್ಯಾಕ್ಟ್ರಿ ಬಗ್ಗೆ ಎಲ್ರಿಗೂ ಗೊತ್ತಾಗಿ ತುಂಬಾ ಜನ ಬರ್ತಾ ಇದ್ದಾರೆ. ಓಹೋ, ಅದಕ್ಕೆನ ಅಲ್ಲೇ ಅಷ್ಟೊಂದು ಜನ ನಿಂತಿದ್ದಿದ್ದು. ಬೆಳಗ್ಗೆ ನೋಡ್ದೆ, ಅದೇನೋ ಗಲಾಟೆ ನಡೀತಾ ಇದೆಯೇನೋ ಅಂತ ಅನ್ಕೊಂಡೆ. ಸದ್ಯ ಪಂಚಾಯಿತಿ ಮಾಡಕ್ ಹೋಗ್ಲಿಲ್ಲ. ಪುಣ್ಯ. ಸುಮ್ಮನೆ ನನಗೆ ಬೇರೆ ಕೆಲಸನೂ ಇಲ್ಲ ಅಂತ ಅನ್ಕೊಂಡಿದ್ದೀಯಾ? ಆದರೂ ತುಳಸಿ, ಆ ಚಪ್ಪಲಿ ಕಳ್ಳ ಒಳ್ಳೆಯವನೇ. ಯಾವಾಗಲೂ ಯಾರಿಗಾದ್ರೂ ಉಪಕಾರ ಮಾಡ್ತಾನೆ ಇರ್ತಾನೆ. ಅಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಪದ್ಮ ಪುಣ್ಯ ಮಾಡಿದ್ಲು. ಮಾವ ಹೇಳ್ತಾ ಇರೋದು ಕೇಳಿದ್ರೆ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಹೋಗ್ತಾರೆ ಅನ್ಸತ್ತೆ. ಪದ್ಮ ಅವರು ಸೇರ್ಕೊ ಅಂದ್ರು. ಈಗ ಮಾವನವ್ರ ಜೊತೆ ಮಾತಾಡಿದ್ರೆ ಅವ್ರು ಒಪ್ಪಬಹುದಾ? ಅವನ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಹಾಗೆಲ್ಲ ಮಾತಾಡಿರ್ತಾನೆ. ಕೋಪ ಕಮ್ಮಿ ಆದ್ಮೇಲೆ ಸರಿ ಹೋಗ್ತಾನೆ. ನೀನ್ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನೋಡಿ, ಅಭಿಗ್ ಬೇಜಾರಾಗಿದೆ ಅಂತ ಹೇಳಿದ್ರಿ. ಯಾಕೆ ಬೇಜಾರಾಗಿದೆ ಅಂತ ಗೊತ್ತಲ್ವಾ? ನೀವೆಲ್ಲ ಸೇರಿ ಅವನ ಚಾಲೆಂಜ್ ಅಲ್ಲಿ ಸೋಲ್ಸಿದ್ದಕ್ಕೆ ಹ್ಯೂಮಿಲಿಯೇಟ್ ಆಗಿ ಹರ್ಟ್ ಆಗಿದೆ ಅವನಿಗೆ. ಎಲ್ಲ ನೀವ್ಗಳೇ ಮಾಡಿ ಈಗ ನನಗ್ ಸಮಾಧಾನ ಮಾಡಕ್ ನೋಡ್ತಾ ಇದ್ದೀರಾ? ನೀನ್ ತಪ್ಪು ತಿಳ್ಕೊಂಡಿದ್ಯಾ ದೀಪಿಕಾ? ಪ್ಲೀಸ್ ಕೂತ್ಕೋ, ಮಾತಾಡೋಣ. ಈ ತರ ಸಾಫ್ಟ್ ಆಗಿ ಮಾತಾಡಿ ನನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಡಿ. ನಾನು ಈ ಮನೇಲಿ ಇಲ್ದೇ ಇದ್ರು ಇಲ್ಲಿ ಯಾರು ಹೇಗೆ ಏನೇನ್ ನಡೆಯುತ್ತೆ ಅನ್ನೋದು ಎಲ್ಲ ನನಗೆ ಗೊತ್ತಾಗತ್ತೆ. ನೀವು ಅಭಿನ ತುಂಬಾ ವರ್ಷದಿಂದ ನೋಡಿರ್ಬೋದು, ಆದ್ರೆ ನನ್ನಷ್ಟು ಹತ್ರದಿಂದ ನೋಡಿಲ್ಲ. ಅವನ್ ಮನ್ಸಿಗೆ ಯಾವ್ದ್ರಿಂದ ನೋವಾಗುತ್ತೆ, ಯಾವ್ದ್ರಿಂದ ಖುಷಿ ಆಗುತ್ತೆ ಅನ್ನೋದು ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನೋಡಿ, ಇಷ್ಟೆಲ್ಲ ಆಗಿದೆ. ಈಗ ಇದನ್ನ ಸರಿ ಮಾಡ್ತೀನಿ ಅಂತ ಇನ್ನೇನೋ ಮಾಡಕ್ ಹೋಗ್ಬೇಡಿ. ನಮಗ್ ಉಪಕಾರ ಮಾಡ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿದ್ರೆ ಏನು ಮಾಡದೆ ಸುಮ್ಮನೆ ಇದ್ಬೇಡಿ. ಅದೇ ನೀವು ಮಾಡೋದು ದೊಡ್ಡ ಉಪಕಾರ. ಅಲ್ಲ ರೀ, ನೀವ್ ಹೋಗಿ ಮಾತಾಡಿದ್ರು ಸೀಟ್ ಇಲ್ಲ ಅಂದ್ರ? ತುಂಬ ರೆಪ್ಯೂಟೆಡ್ IAS ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದು. ಬೇರೆ ಬೇರೆ ಸ್ಟೇಟಿಂದಾನು ಇದಕ್ಕೆ ಟ್ರೈನಿಂಗ್ ಅಂತ ಬರ್ತಾರೆ. ನಾನು ಸ್ವಲ್ಪ ಮುಂಚೆ ಹೋಗಿದ್ದಿದ್ರೆ ಕನ್ವಿನ್ಸ್ ಮಾಡ್ಬೋದಿತ್ತೇನೋ. ಮಾವ, ನೀವು ಸಾಧನಾ ಟ್ರೈನಿಂಗ್ ಅಕಾಡೆಮಿ ಬಗ್ಗೆ ಮಾತಾಡ್ತಾ ಇದ್ದೀರಾ?
ಹೌದು. ನೀನು ಇನ್ನೊಂದ್ಸಲ ಮಾತಾಡಿ ಕನ್ವಿನ್ಸ್ ಮಾಡ್ತೀಯ ಅಂದರೆ ಅದರ ಡೈರೆಕ್ಟರ್ PA ನಂಬರ್ ಇದೆ, ಕೊಡ್ಲಾ? ಇಟ್ಸ್ ಓಕೆ, ಪರವಾಗಿಲ್ಲ. ರೀ, ನಿಧಿಗೆ ಸೀಟ್ ಕೊಡ್ಸೋದು ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆದರೆ ನಿಮಗಿಂತ ಮುಂಚೆ ಯಾರು ಸೀಟ್ ತೊಗೊಂಡಿರೋದು ಅಂತ ಫೋನ್ ಮಾಡಿ ತಿಳ್ಕೊಳ್ಳಿ. ಆಮೇಲೆ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿದ್ರಾಯ್ತು. ಕರಿ ಅವ್ರನ್ನ. ಯಾರನ್ನ ರೀ? ನಿಮ್ಮ ಮಾವನ. ಆಲ್ರೆಡಿ ಜಾಯ್ನ್ ಆಗಿರೋರು ಯಾರಾದರೂ ಅಡ್ಮಿಷನ್ ಮಾಡಿಸ್ಕೊಳಕ್ಕಾಗಿಲ್ಲ ಅಂದರೆ ಅಥವಾ ಬೇರೆ ಏನಾದರೂ ರೀಸನ್ಗೆ. ಸಾರಿ ಸರ್, ನಿಮ್ಗಿಂತ ಮುಂಚೆ ಒಬ್ರು ಸ್ಟೂಡೆಂಟ್ ಬಂದಿದ್ರು. ಅವ್ರೊಬ್ರಿಗೆ ಬಿಟ್ರೆ ಇನ್ನೆಲ್ಲರದು ಅಡ್ಮಿಷನ್ ಆಗ್ಬಿಟ್ಟಿದೆ. ಇನ್ನೇನು ಕೋಚಿಂಗು ಶುರು ಆಗ್ಬಿಡುತ್ತೆ. ಇಟ್ಸ್ ಓಕೆ, ಬಟ್ ಒಂದೇ ಒಂದು ಫೇವರ್ ಮಾಡ್ಬೋದಾ? ನಮ್ಗಿಂತ ಮುಂಚೆ ಯಾರೋ ಬಂದರು ಅಂದ್ರಲ್ಲ, ಅವ್ರ ನಂಬರ್ ಸಿಗ್ಬೋದಾ ಪ್ಲೀಸ್? ನಾನು ಮಾತಾಡಿ ಏನಾದರೂ ಮಾಡೋಕ್ಕಾಗತ್ತಾ ನೋಡ್ತೀನಿ. ಸಾರಿ ಸರ್, ಹಾಗೆಲ್ಲ ನಾವು ನಂಬರ್ ಕೊಡೋಕ್ಕಾಗಲ್ಲ. ನೀವು ನಂಬರ್ ಕೊಟ್ಟಿದ್ದು ಅಂತ ನಾನು ಹೇಳಲ್ಲ, ಪ್ಲೀಸ್. ಸರಿ ಸರ್, ನೀವಿಷ್ಟು ಒತ್ತಾಯ ಮಾಡ್ತಿದ್ದೀರಾ ಅಂತ ಕೊಡ್ತೀನಿ, ಬಟ್ ನಾನು ಕೊಟ್ಟಿದ್ದು ಅಂತ ಯಾರಿಗೂ ಹೇಳ್ಬೇಡಿ ಸರ್. ಶೋರ್. ಹಾಂ, ಹಲೋ. ಅವನೇನೋ ಆಫೀಸಲ್ಲಿ ತುಂಬ ಕೆಲಸ ಅಂತಿದ್ದ, ಆ ಟೆನ್ಷನಲ್ಲಿ ರೇಗಿರ್ತಾನೆ, ಆಮೇಲೆ ಸರಿ ಹೋಗ್ತಾನೆ ಬಿಡು. ಅವನಿಗೆ ಟೆನ್ಷನ್ ಇದ್ರೆ ನಮಗೂ ಟೆನ್ಷನ್ ಇರುತ್ತೆ ಅಲ್ವಾ ಅಮ್ಮ? ಹೆಂಡತಿ ಅಂತ ಇರೋದು ಗಂಡಂದ್ರ ಫ್ರಸ್ಟ್ರೇಷನ್ ಹೊರಗಾಕಲ್ಲ ಅಲ್ವಾ? ಆತ ಬಿಡಿ, ಅವನು ಹೀಗೆ ಸಡನ್ ಆಗಿ ಕೋಪ ಮಾಡ್ಕೊಳ್ಳೋದು ಹೊಸದೇನಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಆದ್ರೆ ನಾನು ಬೇಜಾರು ಮಾಡ್ಕೊಂಡಿರೋದು ಅದಕ್ಕಲ್ಲಮ್ಮ, ನಂದಿನಿ ವಿಷಯಕ್ಕ. ಹೋ ಅಮ್ಮ, ಅವಳಿಂದ ದೂರ ಇರುವಂತ, ಅವನಿಗೆ ಹರ್ಟ್ ಆಗದೆ ಇರೋ ರೀತಿನಲ್ಲಿ ಅರ್ಥ ಮಾಡಿಸ್ಬೇಕು ಅಂತ ಅವತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಇನ್ನೂ ಅವನಿಗೆ ವಿಷಯನೇ ಹೇಳಿಲ್ಲ. ಹೇಗ್ ರಿಯಾಕ್ಟ್ ಮಾಡ್ದ ನೋಡಿ. ಅವನ್ ಮೊದ್ಲಿಂದನೂ ಹಾಗೆ ಪುಟ, ಬೇರೆಯವ್ರ ಎದುರಿಗೆ ಏನಾದ್ರೂ ಮಾತಾಡಿದ್ರು ಕೋಪ ಮಾಡ್ಕೊಂಡ್ಬಿಡ್ತಾನೆ. ನೀವಿಬ್ರು ಜೊತೆಯಲ್ಲಿದ್ದಾಗ ಪ್ರೀತಿಯಿಂದ ಅವನಿಗೆ ವಿಷಯನ ಅರ್ಥ ಮಾಡಿಸು. ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಏನೆಲ್ಲ ಮಾಡಿದಾನೆ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ನಿನ್ ಮಾತು ಕೇಳಲ್ವಾ ಹೇಳು? ಅವನ್ದಿನ್ನೂ ಹುಡುಕ್ ಬುದ್ಧಿ ನಿನ್ಗೆ ಅರ್ಥ ಆಗತ್ತಲ್ವಾ? ನೀನೇ ಅವನ್ಗೆ ಅರ್ಥ ಮಾಡಿಸು. ಮಾವನು ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಚಿಂತೆ ಮಾಡಬೇಡ. ಥ್ಯಾಂಕ್ಸ್ ಅಮ್ಮ, ನಿಮ್ಮ ಮಾತು ಕೇಳಿ ಈಗ ನಂಗೊಂದು ಸ್ವಲ್ಪ ಸಮಾಧಾನ ಆಯ್ತು. ಅಮ್ಮ, ನೀವು ಕೆಫೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ, ಹೋಗಲ್ವಾ? ಅದು ಅಮ್ಮ, ನಾನೇನೋ ಬೇಜಾರಲ್ಲಿದ್ದೀನಿ ಅಂತ ನೀವು ಹೋಗದೆ ಇರೋದೆಲ್ಲ ಬೇಡ. ನಂದು ಸಮರ್ಥದ್ದು ಇದ್ದಿದ್ದೆ, ಒಂದಿನಕ್ಕೆಲ್ಲ ಸರಿ ಹೋಗತ್ತೆ. ಇನ್ನೂ ಡಬ್ಬಿ ಕೆಲಸ, ಅಡ್ಗೆ ಎಲ್ಲ ಆಗ್ಲೇ ಮಾಡಿ ಮುಗಿಸಿದ್ದೀರಾ, ಅದನ್ನ ಡಬ್ಬಿಗೆ ಹಾಕಿ ಕಳ್ಸೋದು ಅಷ್ಟೇ ತಾನೇ. ಅದನ್ನ ನಾನು ಮಾಡ್ತೀನಿ, ನೀವು ಹೊರಡಿ. ನಿಧಿ, ನಾನೇ ನಿನ್ನ ಹತ್ರ ಬಂದು ಮಾತಾಡಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಎಲ್ಲ ಥರದಲ್ಲೂ ಟ್ರೈ ಮಾಡಾಯಿತು, ಬಟ್ ಆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ಸಿಗಲ್ಲ ಅನ್ಸುತ್ತೆ. ವಾಟ್? ತಮಾಷೆ ಮಾಡ್ತಿದ್ಯಾ? ನೋ ನಿಧಿ, ಐ ಆಮ್ ಸೀರಿಯಸ್. ಹೌ? ಇದು ಹೇಗ್ ಸಾಧ್ಯ? ನೀನ್ ಕೈ ಹಾಕಿದ್ಮೇಲೆ ಕೆಲಸ ಆಗೇ ಆಗತ್ತೆ ಅನ್ನೋ ಗ್ಯಾರಂಟಿಲಿ ನಾನು ಅಮ್ಮಂಗೆ ಅಡ್ಮಿಷನ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ಏನ್ ಮಾಡ್ಲಿ? ಡೋಂಟ್ ವರಿ ನಿಧಿ, ನಾನು ನಿನಗೆ ಬೇರೆ ರೆಪ್ಯೂಟೆಡ್ ಸೆಂಟ್ರಲ್ಲಿ ಸೀಟ್ ಕೊಡಿಸ್ತೀನಿ. ಅದ್ ಹೇಗಾಗುತ್ತೆ ಬ್ರೋ? ನಾ ಇದೇ ಕೋಚಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ತಗೋಬೇಕು ಅಂತ ಮಾಮ್ಗೂ ಆಸೆ. ಅದಲ್ಲದೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಸೇರ್ಕೊಂಡಿದ್ದಾರೆ. ಇಷ್ಟೆಲ್ಲ ಇನ್ಫ್ಲೂಯೆನ್ಷಿಯಲ್ಲು, ನಿನ್ ಸಿಸ್ಟರ್ಗೆ ಒಂದು ಸೀಟ್ ಕೊಡ್ಸಕ್ ಆಗಲ್ವಾ ಬ್ರೋ? ಅದು ಹಾಗಲ್ಲ ನಿಧಿ. ಸುಮ್ನಿರು ಬ್ರೋ, ನನ್ಗೋಸ್ಕರ ಒಂದು ಚಿಕ್ಕ ಕೆಲಸನೂ ಮಾಡ್ಕೊಡಕ್ ಆಗಲ್ಲ ಅಲ್ವಾ ನಿಂಗೆ? ನಾನು ಎಷ್ಟು ನಂಬಿದ್ದೆ ನಿನ್ನನ್ನ. ನೀನು ಅಳ್ಬೇಡ ನಿಧಿ, ಪ್ಲೀಸ್. ಇನ್ನೇನ್ ಮಾಡ್ಲಿ? ನೀನ್ ನನಗೆ ಸೀಟ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡು, ಆವಾಗ ಸುಮ್ನಾಗ್ತೀನಿ. ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತು ಆಡೋದಿಲ್ಲ, ಯಾರ ಜೊತೆನೂ ಮಾತಾಡಲ್ಲ. ಓಕೆ, ನೀನು ಮೊದಲು ಅಳೋದು ನಿಲ್ಸು. ಐ ವಿಲ್.
ನೆನ್ಪಿಂಡ ತಾತ ಅವ್ನು ಕೆಲ್ಸಕ್ಕೆ ಹೋಗಿದ್ದಾನಲ್ಲ. ಅವನು ಕೆಲ್ಸಕ್ಕೆ ಹೋಗಿದ್ದಾನೆ. ತುಳಸಿ ಮನೆಯಲ್ಲಿಲ್ಲ, ನೀನು ಕೂತ್ಕೊಂಡಿದ್ದೀಯ. ಅಲ್ಲಿಗೆ ಮನೆ ಕೆಲಸ ಎಲ್ಲ ನಾನೇ ಮಾಡುವ. ಕೆಲಸ ಎಲ್ಲ ಮುಗೀತು ತಾತ. ಏನಾದರೂ ಬೇಕಿತ್ತಾ ನಿಮಗೆ? ಹೌದು, ನನಗೊಂದು ಲೋಟ ಸ್ಟ್ರಾಂಗ್ ಕಾಫಿ ಬೇಕಾಗಿತ್ತು. ಹೋಗಿ ಮಾಡ್ಕೊಂಡು ಬಾ. ಈ ಮಾಡೋ ಥರ ಮಾಡಬೇಡ, ತುಳಸಿ ಮಾಡೋ ಥರ ಮಾಡು. ಒಂದು ನಿಮಿಷ. ನೀನು ಖುಷಿಯಾಗಿದ್ದಾಗಲೇ ನೀ ಮಾಡೋ ಕಾಫಿ ಕುಡಿಯೋಕ್ಕಾಗಲ್ಲ. ನೀ ಹ್ಯಾಪ್ ಮೊರೆ ಹಾಕ್ಕೊಂಡು ಕಾಫಿ ಮಾಡಿದ್ರೆ ಹ್ಯಾಕ್ ಕುಡಿಯೋದು ನಾನು. ತಮಾಷೆ ಮಾಡಿದೆ. ಹೇಳು, ಏನಾಯ್ತು? ದಂಡಪಿಂಡನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ಅನುಮಾನಂ ಪೆದ್ದ ರೋಗಂ ಅಂತಾರೆ ದೊಡ್ಡವರು. 3 ವರ್ಷ ಪ್ರೀತಿಸಿ ಈ ದತ್ತನ್ನ ಕಣ್ಣೇ ತಪ್ಪಿಸಿ ಮದುವೆ ಆದವರು ನೀವು. ಈಗ ಅವನು ಶೂರ್ಪನಖಿ ಹತ್ರ ಮಾತಾಡ್ದ ಅಂತ ನೀನು ಅವನ ಮೇಲೆ ಅನುಮಾನ ಪಡೋದು, ಬೇಜಾರು ಪಡೋದು ಸರಿನಾ ಸೋಗಲಾಡಿ? ಅಶೋಕ್, ಸಮರ್ಥ್ ಮೇಲೆ ನನ್ಗೆ ಯಾವುದೇ ಅನುಮಾನ ಇಲ್ಲ ತಾತ. ಸಮರ್ಥ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ನಂದಿನಿ ಉದ್ದೇಶನೇ ಸರಿ ಇಲ್ಲ ಅನಿಸ್ತಿದೆ. ಇಷ್ಟ ದಿನ ಹಿಂದೆ ಇದಕ್ಕಿದ್ದ ಹಾಗೆ ಸಮರ್ಥ್ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದಾಳಲ್ಲ. ಸಮರ್ಥ್ ಹುಷಾರಾಗಿರ್ಬೇಕು ಅಂತ ಯೋಚಿಸ್ತಿದ್ದೆ ಅಷ್ಟೆ. ಸಮರ್ಥ್ಗೆ ಮುಂಗೋಪ ಜಾಸ್ತಿ. ನಾನು ಈ ನಂದಿನಿ ವಿಷಯನ ಅವನ ಹತ್ರ ಡೈರೆಕ್ಟ್ ಆಗಿ ಹೇಳಿದ್ರೆ ಅವ್ನು ಹೇಗ್ ತಗೋತಾನೋ ಅನ್ನಿಸ್ತದೆ. ಅಂದ್ರೆ ದಂಡಪಿಂಡ ಇನ್ನು ಮುಂದೆ ಶೂರ್ಪನಖಿ ಹತ್ರ ಮಾತಾಡಬಾರ್ದು ಅಷ್ಟೇ ತಾನೆ? ನಾನೊಂದು ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ಏನ್ ಹೇಳಿ ತಾತ? ಅವನು ಮಲಗೋ ದಿಂಬಿನ ಕೆಳಗೆ 4 ನಿಂಬೆ ಹಣ್ಣನ್ನ ಮಲಗಿಸಿಟ್ಬಿಡೋಣ. ಆಮೇಲೆ ಅವನ ಕುತ್ತಿಗೆಗೆ ಒಂದು ತಾಯ್ತ ಕಟ್ಸೋಣ. ಆ ಶೂರ್ಪನಖಿ ದಂಡಪಿಂಡನೇನಾದ್ರೂ ವಶೀಕರಣ ಮಾಡ್ತಾ ಇದ್ದಾಳೆ ಅಂತ ನಿನಗೆ ಅನುಮಾನ ಇದ್ರೆ ಯಾಕೆ ಸರಿ ಹೋಗುತ್ತೆ. ಏನ್ ಹೇಳ್ತಿದ್ದೀರಾ ತಾತ? ಇದನ್ನೆಲ್ಲ ಮಾಡ್ಬೇಕಾ? ಮೇಘದ ಬಿತ್ತು ಇನ್ನೇನು ಮತ್ತೆ ಅದೇ ವಿಷಯ ಇಟ್ಕೊಂಡು ಎಳೆದಾಡ್ತಾ ಇದ್ದೀಯಲ್ಲ. ಸೋಗ್ಲಾಡಿ, ದಾಂಪತ್ಯದಲ್ಲಿ ಇಂಥ ವಿಷಯ ಬಂದಾಗ ಇಬ್ರು ತಕ್ಷಣ ಕೂತು ಮಾತಾಡಿ ಪರಿಹರಿಸ್ಕೋಬೇಕು. ಈ ಅನುಮಾನ ಅಂತನ್ನೋ ಖಂದಕ ತೋರ್ತಾ ಕೂತ್ರೆ ಅದಿನ್ನೂ ಮೊದಲಿಗೆ ಭಯ ಪಟ್ಕೊಂಡ್ರು ನೀವು ಒಪ್ಕೊಂಡಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ನಿಮ್ಮ ಶ್ರದ್ಧೆ ಇದೆಯಲ್ಲ, ಅದಕ್ಕೆ ಈ ಕೆಲಸ ನಿಮಗೆ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತು ಚಾಲೆಂಜ್ ದಿನ ನನಗೆ ಜನರ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬೆಳಿಗ್ಗೆ ಅಷ್ಟು ಬೇಗ ಒಂದು ತಂಡನೇ ಕರ್ಕೊಂಡು ಬಂದ್ರಿ. ಇರೋ ಅಷ್ಟೂ ಜನರನ್ನ ಸಮರ್ಥವಾಗಿ ನಿಭಾಯಿಸಿ ಕಸ್ಟಮರ್ಸ್ ಬರೋ ಮೊದಲು ಎಲ್ಲ ಅಡುಗೆ ರೆಡಿ ಇರೋ ಹಾಗೆ ಮಾಡಿದ್ರಿ. ಬೇಗ ಮಾಡಿದ್ರಿ ಅಂತ ನೀವು ರುಚಿ ಜೊತೆ ರಾಜಿ ಮಾಡ್ಕೊಳ್ಳಿಲ್ಲ. ಎಲ್ಲನೂ ಅದ್ಭುತವಾಗೇ ಇತ್ತು. ಒಂದೇ ಸಮನೆ ಕಸ್ಟಮರ್ಸ್ ಬರ್ತಿದ್ದಾಗ ಒತ್ತಡ ಆದರೂ ಯಾರಿಗೂ ತೊಂದರೆ ಆಗದಿರೋವಾಗ ನೋಡ್ಕೊಂಡ್ರಿ. ಕಲಿಸ್ಕೊಟ್ಟಿದ್ದನ್ನ ತಕ್ಷಣ ಕಲಿತು ಅದನ್ನು ಅಳವಡಿಸ್ಕೊಂಡ್ರಿ. ನಿಮ್ಮಲ್ಲಿ ಈ ಎಲ್ಲ ಗುಣ ಇದೆ ಅಂತಲೇ ನಾನು ನಿಮ್ಮನ್ನು ಕೆಲಸಕ್ಕೆ ಕರೆಯೋಕೆ ನಿಮ್ಮನೆಗೆ ಬಂದಿದ್ದು. ಈ ಸಂದರ್ಶನ ನೀವು ಕೇಳಿದ್ರಿ ಅಂತಷ್ಟೇ, ನನಗಾಗಲ್ಲ. ನಿಮ್ಮ ಸಾಮರ್ಥ್ಯ ಏನನ್ನೋದು ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಆದಷ್ಟು ಬೇಗ ಈ ಕೆಲಸಕ್ಕೆ ಸೇರ್ಕೊಳ್ಳೋದಾದರೆ ಈ ಕೆಲಸ ನಿಮ್ಮದೇ ತುಳಸಿಯವರೇ. ಜಗಳನ್ನೇ ಮಾಡಿದ್ರು ಲೆವೆಲ್ ಮೇಂಟೈನ್ ಮಾಡಬೇಕು. ಇಂಥ ಚೀಪ್ ಜನ ಜೊತೆ ಇಂಟರಾಕ್ಟ್ ಮಾಡಬೇಡ ಅಂತ ಹೇಳಿದೀನಿ ತಾನೆ. ಇವ್ರು ಯಾಕೆ ಇಲ್ಲಿದ್ದಾರೆ? ಯಾಕಾದರೂ ಆಗಲಿ ಇವ್ರ ಸವಾಸ ನನಗೆ ಯಾಕೆ? ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೊರಟ್ಬಿಡ್ಬೇಕು.
ಊರ್ವಶಿ ಅಂದ್ರೆ ಯಾರು ಅಂತ ತಿಳ್ಕೊಳಕ್ಕೆ ನಾನ್ ಟ್ರೈ ಮಾಡ್ತಿದ್ದೀನಿ ಅಂತೇನಾದ್ರೂ ಭಾವಂಗ್ ಗೊತ್ತಾಯ್ತಾ? ಇಲ್ಲ, ಹಾಗಾಗಿರಲ್ಲ. ಈ ವಿಷಯನ ನಾನು ಯಾರ ಹತ್ರನೂ ಡಿಸ್ಕಸ್ಸೇ ಮಾಡಿಲ್ಲ. ಮತ್ ಯಾವ ವಿಷಯ ಇರ್ಬೋದು? ಥ್ಯಾಂಕ್ಸ್.